ನಮಸ್ಕಾರಪ್ಪ ದೋಸ್ತರೆ, ಇವತ್ತಿನ ಒಂದು ವಿಡಿಯೋದೊಳಗೆ ನಾ ಏನು ತಿಳಿಸ್ಕೊಡ್ಲಾಗತ್ತೀನಪ್ಪ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ಒಳಗೆ ಯಾವ ರೀತಿ ಸಿಂಪಲ್ಲಾಗಿ ಇಂಟ್ರೋವನ್ನು ಎಡಿಟ್ ಮಾಡೋದು, ಅದು ಅಲೈಟ್ ಮಷಿನ್ ಒಳಗೆ ಹೆಂಗೆ ಎಡಿಟ್ ಮಾಡೋದಂತ ನಾನು ನಿಮ್ಗೆ ತಿಳಿಸ್ಕೊಡ್ಲಾಗತ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಹಂಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಒಂದು ನಿಮಗೆ ಇಂಟ್ರೋ ಟೆಂಪ್ಲೇಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಡೌನ್ಲೋಡನ್ನು ಮಾಡ್ಕೊಂಡ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ 16:9 ರೆಸಲ್ಯೂಷನ್ನ ಸೆಲೆಕ್ಟನ್ನು ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಡಬೇಕಾಗ್ತದೆ. ಕೊಟ್ಟ ನಂತರ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಇಂಟ್ರೋ ಟೆಂಪ್ಲೇಟ್ ಏನಿರುತ್ತಲ್ಲ ಅದನ್ನು ಇಲ್ಲಿ ಇಂಪೋರ್ಟನ್ನು ಮಾಡ್ಕೋಬೇಕಾಗ್ತದೆ. ಮೊದಲಿಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಮೀಡಿಯಮ್ಯಾಗೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಕ್ಲಿಕ್ಕನ್ನು ಮಾಡಿಕೊಂಡು ಅದು ಇಂಟ್ರೋ ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ಅದನ್ನು ಇಲ್ಲಿ ಇಂಪೋರ್ಟನ್ನು ಮಾಡ್ಕೋಬೇಕಾಗ್ತದೆ. ಈಗ ನಾನು ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈಗ ನಾನು ಇಂಪೋರ್ಟನ್ನು ಮಾಡ್ಕೊಂಡಿದ್ದೀನಿ. ವಿಡಿಯೋ ಎಂಡಿಗೆ ಬರಬೇಕಾಗ್ತದೆ. ಬಂದು ಇಲ್ಲಿ ಗ್ರೀನ್ ಕಲರ್ ಲೋಗೋ ಇದೆ ಒಳಗಡೆ, ಸ್ಮೋಕ್ ಒಳಗಡೆ, ಅಲ್ಲಿಗೆ ಬಂದು ಇದನ್ನು ಮಾರ್ಕನ್ನು ಮಾಡ್ಕೋಬೇಕಾಗ್ತದೆ. ಬೀಟ್ ಮಾರ್ಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಚಾನಲ್ ಲೋಗೋವನ್ನು ಆ್ಯಡನ್ನು ಮಾಡ್ಕೋಬೇಕಾಗ್ತದೆ. ಮೀಡಿಯಮ್ಮಾಗೆ ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮ ಚಾನಲ್ ಲೋಗೋವನ್ನು ಹಾಕೋಬೇಕಾಗ್ತದೆ. ಈಗ ನನ್ನ ಒಂದು ಚಾನಲ್ ನೇಮನ್ನು ಲೋಗೋವನ್ನು ಹಾಕೋತಾ ಇದೆ ನೋಡಿ. ಕರೆಕ್ಟಾಗಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕಾಗ್ತದೆ. ಅದು ಕರೆಕ್ಟ್ ರೌಂಡ್ ಶೇಪಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ. ಹೆಚ್ಚಿಗೆ ಉಳಿದಿರೋ ಪಾರ್ಟನ್ನು ಕಟ್ಟನ್ನು ಮಾಡ್ಕೊಳ್ಳಿ. ಕಟ್ಟನ್ನು ಮಾಡ್ಕೊಂಡ ನಂತರ ಇದನ್ನು ಕೆಳಗಡೆ ಹಾಕೋಬೇಕಾಗುತ್ತೆ. ಕೆಳಗಡೆ ಹಾಕೊಂಡ ನಂತರ ಇಂಟ್ರೋ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಇಲ್ಲಿ ಕ್ರೋಮಾಕಿಯನ್ನು ಸೆಲೆಕ್ಟನ್ನು ಮಾಡ್ಕೋಬೇಕಾಗ್ತದೆ. ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಇಲ್ಲಿ ಕಲರ್ ಆಪ್ಷನ್ ಇದೆ ನೋಡಿ. ಕಲರ್ ಆಪ್ಷನಲ್ಲಿ ಇಲ್ಲಿ ಲೋಗೋ ಕಲರ್ನ ಸೆಲೆಕ್ಟನ್ನು ಮಾಡ್ಕೋಬೇಕಾಗ್ತದೆ. ಇಲ್ಲಿ ಪೆನ್ ಇರುತ್ತೆ, ಪೆನ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಇಲ್ಲಿನ ಕಲರನ್ನು ನಾವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಈ ರೀತಿ ಲೋಗೋ ಕಾಣಕ್ಕೆ ಶುರುವಾಗುತ್ತೆ. ಓಕೆ ನೋಡಿ, ಫೈನಲ್ ಆಗಿ ಈ ರೀತಿ ವಿಡಿಯೋ ನಮಗೆ ಕಾಣಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಹೇಳಿರೋ ಸ್ಟೆಪ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಂಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಓಕೆ, ಮುಂದಿನ ವಿಡಿಯೋದಾಗ ಇದೇ ರೀತಿ ಅಂತ ತೊಗೊಂಡ್ಬಿಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.